ಸರ್ಫ್ ಎಕ್ಸೆಲ್ ಹಾಕೊಂಡಿರೋ ಥರ ಕಾಣಿಸುತ್ತೆ ಅಂತ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಇದರಲ್ಲಿ ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಐಸ್ ಕ್ರೀಮ್ ಅಲ್ಲ, ಹಾಕೊಂಡಿರೋ ಹಾಗೆ ಅದು ಯಾವ್ದ್ರಲ್ಲೂ ಫೇಸ್ ಕೊಳೆ ಹೋಗ್ತಿಲ್ಲ, ಅದಕ್ಕೆ ಸರ್ಫ್ ಎಕ್ಸೆಲ್ ಹಾಕೊಂಡು. ಹಾಯ್, hello, welcome back to my YouTube channel. How are you all? I hope you're all doing good. I am doing good, superb and fantastic as usual. Today is a Sunday, calls for a vlog. ಸಂಡೇ ಒಂದೇ ದಿನ ಟೈಮ್ ಸಿಗೋದು ಈಗ ವ್ಲಾಗ್ಸ್ ಮಾಡೋದಕ್ಕೆ. ಮಂಡೇ ಟು ಸ್ಯಾಟರ್ಡೇ ಫುಲ್ಲಿ ಪ್ಯಾಕ್ಡ್ ಅಪ್ ಆಫೀಸಲ್ಲಿ. ಸೊ ಸಂಡೇ ಏನಾದರೂ ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತೀನಿ ನಾನು. ಟುಡೇಸ್ ವ್ಲಾಗ್ ಈಸ್ ಅಬೌಟ್ ಸ್ಕಿನ್ ಕೇರ್, ಮೈ ಸಂಡೇ ಸ್ಕಿನ್ ಕೇರ್. ನಾನು ಹಿಂದೆ ಒಂದ್ಸಲ ಮಾಡಿದ್ದೆ, ತುಂಬ ಲಾಂಗ್ ಬ್ಯಾಕ್. ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಐ ಥಾಟ್ ಐ ವಿಲ್ ಶೂಟ್ ದ್ಯಾಟ್ ವ್ಲಾಗ್. ಆ್ಯಂಡ್ ಈಗ ರೀಸೆಂಟಾಗಿ ನಾನು Q&A ಸ್ಟೋರಿ ಹಾಕಿದಾಗ ಅದರಲ್ಲೂ ಸುಮಾರಷ್ಟು ಕ್ವೆಶನ್ಸ್ ವಾಸ್ ಅಬೌಟ್ ಸ್ಕಿನ್ ಕೇರ್ ರುಟೀನ್. ಸೊ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಬೈ ದ ವೇ, ಹೌಸ್ ಮೈ ಹೇರ್ ಕಟ್ಸ್? ನನಗಂತೂ ತುಂಬ 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 ಇಷ್ಟ. ಐ ಆಮ್ ಇನ್ ಲವ್ ವಿತ್ ಮೈ ಹೇರ್ ಕಟ್, ಎಸ್ಪೆಷಲಿ ಮೈ ಕರ್ಲ್ಸ್. ಸುಮಾರಷ್ಟು ಕಾಂಪ್ಲಿಮೆಂಟ್ಸ್ ಬಂತು, ಸುಮಾರು ಜನ ಇಷ್ಟಪಟ್ಟಿದ್ದೀರಾ. ಐ ಆಮ್ ಇನ್ ಲವ್ ವಿತ್ ಇಟ್. ಅದಕ್ಕೆ ಅದ್ರ ಮೇಲೆ ಏನೂ ಬೇಕಾಗಿಲ್ಲ ಅಲ್ವಾ. ಸೊ ದಿಸ್ ಮೈ ಫ್ರೆಶ್ಲಿ ಡನ್ ಕರ್ಲ್ಸ್ ಸಂಡೇದು. ಈಗ ಸ್ಕಿನ್ ಕೇರ್ ಅಂದರೆ ಟಾಪಿಕ್ ಏನು, ಸ್ಕಿನ್ ಕೇರ್, ಅದು ಶುರು ಮಾಡೋಣ. ಸೊ ವಿಲ್ ಸ್ಟಾರ್ಟ್ ವಿತ್ ದ ವ್ಲಾಗ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಮೈ OG ಫೇಸ್ ಪ್ಯಾಕ್. ಇದನ್ನು ಬಿಟ್ಟು ಏನೂ ಆಗಲ್ಲ ನಂದು. ಸಂಡೇ ಫಾರ್ ಶ್ಯೂರ್ ಕಂಪಲ್ಸರಿ 99% ಆಫ್ ದ ಟೈಮ್ಸ್ ಒಂದು ಫೇಸ್ ಪ್ಯಾಕ್ ನಾನು ಹಾಕ್ಕೊಂತೀನಿ. ಇದು ನಾನು ಕಾಲೇಜ್ ಡೇಸಿಂದ ಹಾಕೊಂಡು ಬರ್ತಾ ಇರೋ ಒಂದು ಫೇಸ್ ಪ್ಯಾಕ್, ನ್ಯಾಚುರಲ್ ಫೇಸ್ ಪ್ಯಾಕ್, ಮನೆಯಿಂದನೇ ಮಾಡಿರೋದು. ಫಸ್ಟ್ ಇದನ್ನು ಹಾಕ್ಕೊಂಡು ಆಮೇಲೆ ವಿಲ್ ಡು ದ ರೆಸ್ಟ್ ಆಫ್ ದ ಪ್ರಾಸೆಸ್. ಇದು ಕಾಫಿ ಫೇಸ್ ಪ್ಯಾಕ್. ಇದರಲ್ಲಿ ಕಾಫಿ ಪೌಡರ್ ಇದೆ, ಬೇಸನ್ ಪೌಡರ್ ಇದೆ, ಆಮೇಲೆ ಬೀಟ್ರೂಟ್ ಪೌಡರ್ ಇದೆ, ಟೊಮೆಟೊ ರಸ ಒಂದು ಫ್ಯೂ ಡ್ರಾಪ್ಸ್ ಹಾಕೊಂಡಿದ್ದೀನಿ, ಆಮೇಲೆ ಹನಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಇದನ್ನು ಫೇಸ್ಗೆ ಹಾಕಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರಾಸೆಸ್. ಸೊ ಬಿಫೋರ್ ದ್ಯಾಟ್ ಹೇರ್ ಟೈ ಮಾಡ್ಕೊಂಡ್ಬಿಡೋಣ. ಫ್ರೆಶ್ ಆಗಿ ಮಾಡಿರೋ ಕರ್ಲ್ಸ್ ಅದು ಡಿಸ್ಟರ್ಬ್ ಆಗಬಾರ್ದು. ಸೊ ಸೊ ನನ್ನ ಫೇಸಲ್ಲಿ ಏನೂ ಇಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದಿರೋದು ಅವಾಗಲೇ. ಸೊ ಇದನ್ನು ಫಸ್ಟ್ ಹಾಕ್ಕೊಂಡ್ಬೇಡ. ಓಕೆ, ದಿಸ್ ಹೆಲ್ಪ್ಸ್ ಯುವರ್ ಸ್ಕಿನ್ ಬ್ರೈಟನ್ ಮಾಡೋದಕ್ಕೆ, ಟು ರಿಮೂವ್ ದ ಟ್ಯಾನ್, ಆಲ್ಸೋ ಇಟ್ ಟೈಟನ್ಸ್ ಯುವರ್ ಸ್ಕಿನ್. ಇದನ್ನಂತೂ ಚೆಲ್ಕೊಳ್ಳೋದೇ ಹಾಕೊಳ್ಳೋಕ್ಕೆ ಆಗಲ್ಲ, ಆಲ್ರೆಡಿ ಒಂದು ಡ್ರಾಪ್ ಬಿತ್ತು. ಆ್ಯಂಡ್ ನನಗೆ ನಾರ್ಮಲ್ ಸ್ಕಿನ್ ಇದೆ, ತೀರಾ ಡ್ರೈನೂ ಅಲ್ಲ ಆಯಿಲಿನೂ ಅಲ್ಲ. ಸೊ ನಿಮ್ಗೇನೋ ಡ್ರೈ ಸ್ಕಿನ್ ಇದ್ದರೆ ಇದು ಕರ್ಡ್ ಹಾಕೋಬೋದು. ಸೊ ದ್ಯಾಟ್ ಮೇಕ್ಸ್ ಯುವರ್ ಸ್ಕಿನ್ ಲಿಟಲ್ ಸಾಫ್ಟರ್. Any product you apply on your face should be applied on your neck. That's the formula. So done. ಒಂದು 20 ಮಿನಿಟ್ಸ್ ಇದನ್ನು ಫೇಸಲ್ಲಿ ಇಟ್ಕೊಂಡು ಆಮೇಲೆ ವಾಶ್ ಮಾಡ್ತೀನಿ. ಶುಡ್ ಮಾತ್ರ ಸ್ಲೋಲಿ, ಯಾಕೆಂತಂದರೆ ಕಾಫಿ ಪುಡಿ ತರಿ ಇರುತ್ತಲ್ಲ, ಸ್ಕಿನ್ ಹಾಳಾಗ್ಬಿಡುತ್ತೆ. ಆ್ಯಂಡ್ ಇದೇ ಸ್ಕ್ರಬ್ನ ನಾನು ಲಿಪ್ಪಲ್ಲಿ ಹಾಕ್ಕೊಂಡು ಸ್ಕ್ರಬ್ ಮಾಡ್ತೀನಿ. ಸೊ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಅಂತ. ಸೊ ಸಿ ಯು ಟಾಡಾ, ವಾಶ್ ಮಾಡ್ಕೊಂಡು ಬಂದಾಯಿತು. ಯು ವಿಲ್ ಇನ್ಸ್ಟೆಂಟ್ಲಿ ಸಿ ದ ಬ್ರೈಟ್ನೆಸ್ actually. And face wash ಮಾಡಿ ಬಂದ ತಕ್ಷಣ ಮೇಕ್ ಶೂರ್ ಟು ಅಪ್ಲೈ ಎನಿ ಲಿಪ್ ಬಾಮ್ ಆಸ್ ಪರ್ ಯೋರ್ ಚಾಯ್ಸ್. ಆ್ಯಂಡ್ ಯಾಕಂತಂದರೆ ಸ್ಕ್ರಬ್ ಮಾಡಿರ್ತೀವಲ್ಲ, ಫುಲ್ ಡ್ರೈ ಆಗಿರುತ್ತೆ. ಫೇಸ್ಗೆ ಕ್ಲೆನ್ಸರ್ ಹಾಕೊಳ್ಳಿ. ಎನಿ ಫೇಸ್ ಕ್ಲೆನ್ಸರ್ ಕೂಡ ಯೂಸ್ ಮಾಡ್ಬೋದು. ನಾನು ಗುಲಾಬ್ ಜಲ್ ಯೂಸ್ ಮಾಡ್ತೀನಿ, ದಟ್ಸ್ ಮೈ ಕಂಫರ್ಟ್. ಅದನ್ನು ಕೂಡ ಫೇಸ್ಗೆ ಇಸ್ ಬಿಕಾಸ್ ಸ್ಕ್ರಬ್ ಮಾಡಿರ್ತೀವಿ, ಪೋರ್ಸ್ ಓಪನ್ ಆಗಿರುತ್ತೆ, ಹಾಗಾಗಿ. ಓಕೆ, ಸೊ ಲೆಟ್ ಇಟ್ ಏರ್ ಡ್ರೈ. ದೆನ್ ವಿಲ್ ಗೆಟ್ ಆನ್ ದ ನೆಕ್ಸ್ಟ್ ಪ್ರಾಸೆಸ್. ನೆಕ್ಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅಂತಂದರೆ ಫೇಸ್ ಮಾಸ್ಕ್. ಇದು ಎವ್ರಿ ಸಂಡೇ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ಜೆನ್ಯೂನ್ಲಿ ಇಲ್ಲ. ಕೆಲವೊಂದ್ಸಲ ಟೈಮ್ ಸಿಗಲ್ಲ, ಕೆಲವೊಂದ್ಸಲ ಟೈಮ್ ಸಿಗುತ್ತೆ. ಸಿಕ್ತಾಗೆಲ್ಲ ವೀಕ್ಲಿ ಒನ್ಸ್ ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ, ಅಥವಾ ಮಿಡ್ ವೀಕಲ್ಲೇ ಯಾವಾಗಾದರೂ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಹೊಸದೊಂದು ಲಿಪ್ಗೂ ಕೂಡ ಮಾಸ್ಕ್ ತೊಗೊಂಡಿದ್ದೀನಿ. ಇದು ಯಾವುದೋ ವೀಡಿಯೋ ನೋಡ್ಬಿಟ್ಟು ತೊಗೊಂಡಿದ್ದು, ಕ್ಯೂಟ್ ಆಗಿದೆ ಅಲ್ವಾ. ಇದನ್ನು ಕೂಡ ಇವತ್ತು ಅಪ್ಲೈ ಮಾಡಿ ನೋಡೋಣ. ಲೆಟ್ಸ್ ಸಿ ವಾಟ್ ಇಟ್ ಇಸ್. ಆ್ಯಂಡ್ ಇದೆಲ್ಲದರ ಜೊತೆಗೆ ನಾವು ಇದೆಲ್ಲ ಎಕ್ಸ್ಟರ್ನಲಿ ಅಪ್ಲೈ ಮಾಡೋಂಥದ್ದಲ್ಲ. ಫಸ್ಟ್ ನಮಗೆ ಒಳಗಡೆಯಿಂದ ನಮ್ಮ ಬಾಡಿ ಕ್ಲೀನ್ ಇರಬೇಕು, ಕ್ಲೆನ್ಸ್ ಆಗಿರಬೇಕು. ಅದಕ್ಕೆ ಚಂದ ವಾಟರ್ ಕುಡಿಬೇಕು, 3 ಲೀಟರ್ಸ್ ಮಿನಿಮಮ್. ಆ್ಯಂಡ್ ಒಳ್ಳೆ ಊಟ ತಿನ್ನಬೇಕು. ಸೊಪ್ಪು, ತರಕಾರಿ, ಹಣ್ಣು, ಚಿಕನ್, ಫಿಶ್ ಎಲ್ಲ ಕೂಡ. ಆಫ್ ಲೇಟ್ ನಾನು ತುಂಬ ಅಬ್ಸೆಸ್ಡ್ ಆಗಿ ಯೂಸ್ ಮಾಡ್ತಿರೋ ಅಂಥ ಒಂದು ಶೀಟ್ ಮಾಸ್ಕ್ ಅಂದರೆ ಇದು. ದಿಸ್ ಇಸ್ ಫ್ರಮ್ ಮಿನಿಸೋ ಬ್ರೈಟ್ನಿಂಗ್ ಬಬಲ್ ಶೀಟ್ ಮಾಸ್ಕ್ ಬ್ಲೂಬೆರಿ. ಆ್ಯಂಡ್ ಫಸ್ಟ್ ಇದನ್ನು ಹಾಕೊಂಡಾಗ ನಾನು ಶಾಕ್ ಆಗ್ಬಿಟ್ಟೆ. ಅಂದರೆ ಅದ್ರದ್ದು ಟೆಕ್ಸ್ಚರ್ ಹಾಗೆ ಬರುತ್ತೆ. ಇದು ಲೈಕ್ ಸರ್ಫ್ ಎಕ್ಸೆಲ್ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಅದನ್ನೇ ಫೇಸ್ಗೆ ಹಾಕೊಂಡಿರೋ ಹಾಗೆ
ಆ್ಯಂಡ್ ಮಮ್ಮಿ ಲಿಟ್ರಲಿ ಕೇಳಿದ್ರು ಏನು ಸರ್ಫ್ ಎಕ್ಸೆಲ್ ಹಾಕೊಂಡಿದ್ಯಾ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ ಹೌದು, ಯಾವ್ದ್ರಲ್ಲೂ ಫೇಸ್ ಕೊಳೆ ಹೋಗ್ತಿಲ್ಲ, ಅದಕ್ಕೆ ಸರ್ಫ್ ಎಕ್ಸೆಲ್ ಹಾಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ ಅಂತ. ಲಿಟ್ರಲಿ ಇಟ್ ಲುಕ್ಸ್ ಲೈಕ್ ದಟ್. ಸೊ ಲೆಟ್ಸ್ ಅಪ್ಲೈ ದಿಸ್. ಸಖತ್ತಾಗಿ ಹೈಡ್ರೇಟ್ ಮಾಡುತ್ತೆ ಮಾತ್ರ ಫೇಸ್ನ. ಇದನ್ನ ಅಪ್ಲೈ ಮಾಡಕ್ಕೆ ಒಂದು ಅರ್ಧ ಗಂಟೆ ಬೇಕು. ಡಿಡ್ಂಟ್ ಐ ಟೆಲ್ ಯು ಇದು ಸರ್ಫ್ ಎಕ್ಸೆಲ್ ಹಾಕೊಂಡಿರೋ ತರ ಕಾಣಿಸುತ್ತೆ ಅಂತ? ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಇದನ್ನ ಒಂದು 15 ಮಿನಿಟ್ಸ್ ಹಾಕೊಂಡು 15-20 ಮಿನಿಟ್ಸ್, ಹಾಫ್ ಆನ್ ಅವರ್ ಕೂಡ ಹಾಕೊಂಡು ಕೂತ್ಕೋಬಹುದು. ಹಾಗೆ ಹೋಗ್ತಾ 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 ಇದು ಎಷ್ಟು ಇದು ಈ ಥರ ಏನದು ಫೋಮ್ ಕ್ರಿಯೇಟ್ ಮಾಡುತ್ತೆ ಅಂದರೆ ಇಟ್ಸ್ ಕ್ರೇಜಿ ಆಯಿತಾ. ಯು ಕ್ಯಾನ್ ಅಪ್ಲೈ ಆಲ್ ಓವರ್ ಯುವರ್ ನೆಕ್ ಆಸ್ ವೆಲ್. ಹೆಲೋ, ಐಮ್ ಬ್ಯಾಕ್. ಅದನ್ನು ವಾಶ್ ಮಾಡ್ಕೊಂಡು ಬಂದೆ ಆ್ಯಂಡ್ ಕೆನ್ ಯು ಸಿ ದಟ್ ಗ್ಲೋ? ದಿಸ್ ನಥಿಂಗ್ ಲಿಟರಲಿ ಆನ್ ಮೈ ಫೇಸ್. ಏನು ಹಾಕ್ಕೊಂಡಿಲ್ಲ ನಾನು, ವಾಶ್ ಮಾಡ್ಕೊಂಡು ಬಂದೆ ಅಷ್ಟೇ. ಬರೀ ಲಿಪ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ವೆರಿ ಹೈಡ್ರೇಟಿಂಗ್ ಮಾಸ್ಕ್ ಅಂತ, ವೆರಿ ವೆರಿ ಗುಡ್ ಆನ್ ದ ಸ್ಕಿನ್. ಆ್ಯಂಡ್ ಅದರಲ್ಲಿ ಇನ್ನೊಂದಿದೆ ಲೆಮನ್ ಅಂತ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡಬೇಕು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದಿಸ್ ಆ್ಯಕ್ಚುಲಿ ರಿಟೇಲ್ಸ್ ಫಾರ್ ಜಸ್ಟ್ 120 rupees ಆ್ಯಂಡ್ ಐ ಗಾಟ್ ದಿಸ್ ಡೈರೆಕ್ಟ್ಲಿ ಫ್ರಮ್ ದ ಮಿನಿಸೋ ಸ್ಟೋರ್ ಆ್ಯಂಡ್ ನಾಟ್ ಆನ್ಲೈನ್. ಆ್ಯಂಡ್ ಅದು ವಾಶ್ ಮಾಡ್ಕೊಂಡು ಬಂದಾದಮೇಲೆ ಅಪ್ಲೈ ಎನಿ ಕೈಂಡ್ ಆಫ್ ಮಾಯ್ಚರೈಸರ್ ಆಫ್ ಯೋರ್ ಚಾಯ್ಸ್. ಆ್ಯಂಡ್ ನಾನಿವಾಗ ರೀಸೆಂಟಾಗಿ ಇದು ತುಂಬ ಆಬ್ಸೆಸ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾ, ದಿಸ್ ಇಸ್ ಫ್ರಮ್ ಮಾಮಾ ಅರ್ತ್ ರೈಸ್ ಡ್ಯೂವಿ ಬ್ರೈಟ್ ಲೈಟ್ ಜೆಲ್ ಮಾಯ್ಚರೈಸರ್ ಅಂತ ಇದೆ. ದಿಸ್ ಇಸ್ ಆ್ಯಕ್ಚುಲಿ ವೆರಿ ಗುಡ್. ನಾನು ಆಲ್ರೆಡಿ ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಬಾಟಲ್. ಸೊ ಅಪ್ಲೈ ದ್ಯಾಟ್ ಆ್ಯಂಡ್ ಯು ಗುಡ್ ಟು ಗೋ. ಆ್ಯಂಡ್ ನೀವು ಏನೇ ಒಂದು ಸ್ಕಿನ್ ಕೇರ್ ರುಟೀನ್ ಆಗಲಿ ಏನೇ ಆಗಲಿ ಫಾಲೋ ಮಾಡಿದ್ರು ಕೂಡ ಯಾವುದ್ರಲ್ಲೂ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟ್ಸ್ ಓವರ್ ನೈಟ್. ಅದು ಟೈಮ್ ತೊಗೊಳುತ್ತೆ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಇನ್ ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್. ಆ ಫೇಸ್ ಮಾಸ್ಕ್ ಬಂದು ನಾನು ಕಾಲೇಜ್ ಡೇಸಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಮೇ ಬಿ ಅದಕ್ಕೆ ಸ್ಕಿನ್ ಇವಾಗ ಒಂದು ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಏಜ್ ಆಗ್ತಾ ಆಗ್ತಾ ಅದರದೇ ಆದಂಥ ಸ್ಕಿನ್ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ಯಾವುದೇ ಒಂದು ಮೆಥಡ್ನ ನಾವು ಫಾಲೋ ಮಾಡ್ತಿದ್ದೀವಿ ಅಂದರೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಲಾಂಗ್ ಟರ್ಮ್ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಹಂಗಿದೆ ನೀವು ವಿಲ್ ಹ್ಯಾವ್ ದ ರಿಸಲ್ಟ್ಸ್. ಆ್ಯಂಡ್ ಇದೆಲ್ಲರದ್ದು ಜೊತೆಗೆ ಹ್ಯಾವ್ ಗುಡ್ ಅಮೌಂಟ್ ಆಫ್ ವಾಟರ್, ಮಿನಿಮಮ್ 3 liters ಆಫ್ ವಾಟರ್ ಅಂತೂ ಕಂಪಲ್ಸರಿ ಆಗಿ ಬೇಕು. ಒಳಗಡೆಯಿಂದ ಕ್ಲೆನ್ಸ್ ಆಗಬೇಕು ಅಂತಂದರೆ ಆ್ಯಂಡ್ ಒಳಗಡೆಯಿಂದ ಹೈಡ್ರೇಟಿಂಗ್ ಆಗಬೇಕು ಅಂತಂದರೆ ವಾಟರ್ ಇಸ್ ಅ ಸೊಲ್ಯೂಷನ್. ಸಾರಿ ಮಾತಾಡ್ತಾ ಲಿಪ್ಪಿಗೆ ಅಂತ ತಂದಿರೋ ಲಿಪ್ ಮಾಸ್ಕ್ ನಾನು ಯೂಸ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಇಟ್ಸ್ ಸೊ ಪ್ರಿಟಿ ಅಲ್ಲ ನೋಡೋದಕ್ಕೆ, ಲಿಪ್ ಶೇಪಲ್ಲೇ ಇದೆ. ಆ್ಯಂಡ್ ಇದು ಹೇಗಿದೆ ಅಂತ ನೋಡೋಣ. ಚಡಾ, ಇದ್ರಲ್ಲಿ ಒಂದು ಸ್ಪೂನ್ ಕೊಡಿದ್ದಾರೆ, ಐಸ್ ಕ್ರೀಮ್ ಅಲ್ಲ. Honestly, I'm using this for the first time. ಸ್ಪೂನಲ್ಲಿ ಹೆಂಗೆ ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ. Zipping my lip. I think it's nice. ಇದನ್ನ ಜೆಲ್ಲಿ ಫಾರ್ಮ್ಯಾಟಲ್ಲಿ ಇದೆ, ಕ್ಯೂಟ್ ಆಗಿದೆ ನೋಡೋದಕ್ಕೆಲ್ಲ. ಐ ಥಿಂಕ್ ಇಟ್ ಡಸ್ ಮಾಯ್ಸ್ಟ್ hydrate your lips. And this I actually got from Amazon. Link mention ಮಾಡಿರ್ತೀನಿ anyways ಎಲ್ಲ ಪ್ರಾಡಕ್ಟು. ಇಫ್ ಯು ವಾಂಟ್ ಯು ಕ್ಯಾನ್ ಶಾಪ್ ದೆಮ್. ಓ ದ್ಯಾಟ್ಸ್ ಪ್ರಿಟಿ ಮಚ್ ಇಟ್. ಇನ್ನೇನು ಜಾಸ್ತಿ ಏನಿಲ್ಲ. ಆ್ಯಂಡ್ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ದಿಸ್ ಹ್ಯಾಸ್ ಬಿನ್ ಯೂಸ್ಫುಲ್. ಸೊ ದ್ಯಾಟ್ಸ್ ಅಬೌಟ್ ಇಟ್ ಇನ್ ದಿಸ್ ವಿಡಿಯೋ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್ ವೆರಿ ಸೂನ್ ವಿತ್ ಇಂಟ್ರೆಸ್ಟಿಂಗ್ ವ್ಲಾಗ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಸಿ ಯು ಸೂನ್. ಬಾಯ್. ಲಾಟ್ಸ್ ಆಫ್ ಲವ್. ಬಾಯ್.